ಭಜನೆ ಮಾಡೋಣ ಬನ್ನಿರೋ ಜಿನೇಶನ ಆಂಜನೇಯ ಬಲ ಭೀಮ ಭಕ್ತವರ ಅಮೃತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಹನುಮಾನ್ ಕಿ ಜೈ ಅಮ್ಮ ಇವತ್ತಿನ ಹಿಂದೂ ಸಮಾಜ ಜೈ ಶ್ರೀರಾಮ್ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಜೈ ಹನುಮಾನ್ ಜೈ ಜೈ ಹನುಮಾನ್ ಜೈ 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 ಹನುಮಾನ್ ದಾಸಕ್ಕೆ ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಎಲ್ಲರೂ
ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. हरे विठ्ठल पांडुरंगा, जय हरे विठ्ठल पांडुरंगा. श्री हरे विठ्ठल पांडुरंगा, जय हरे विठ्ठल पांडुरंगा. विठ्ठल विठ्ठल ಪಂಢರಾಪುರವೆಂಬ ದೊಡ್ಡ ನಗರ, ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ವಿಠೋಬನಿರುವುದು ನದಿ ತೀರ, ವಿಠೋಬನಿರುವುದು ನದಿ ತೀರ, ಅಲ್ಲಿ ಪಂಢಾರಿ ಭಜನೆ ವ್ಯಾಪಾರ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. राम 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 राम, जय राम 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 राम. राम
ಕೃಷ್ಣ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡಿ, ಬಂದ ಕೃಷ್ಣ ಚಂದದಿಂದ ಬಂದ ನೋಡಿ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡಿ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡಿ. ಬಂದ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡಿ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡಿ. ಕೃಷ್ಣ ಚಂದದಿಂದ ಬಂದ ನೋಡಿ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡಿ. ಬಂದ ಕೃಷ್ಣ ಆಹಾ ಬಂದ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡಿ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡಿ. ಭಜನೆ ಮಾಡೋಣ ಬನ್ನಿರೋ, ಜಿನೇಶನ ಭಜನೆ ಮಾಡೋಣ ಬನ್ನಿರೋ.
ಜಗತ್ತಿನಲ್ಲಿ ಹಲವಾರು ಮತಗಳಿದೆ, ಆದರೆ ಅದು ಮತಗಳು. ಧರ್ಮ ಅಂತ ಹೇಳುವಂತಹದ್ದು ಸನಾತನ ಧರ್ಮ ಒಂದೇ. ಈ ಸನಾತನ ಧರ್ಮದ ಅಡಿಯಲ್ಲಿ ಹಲವಾರು ಮತಗಳು ಇವೆ. ಸನಾತನ ಧರ್ಮ ಅಂತ ಹೇಳಿದ್ರೆ ಏನು? ಸನಾತನ ಧರ್ಮ ಅಂತ ಹೇಳಿದ್ರೆ ಅತಿ ಪ್ರಾಚೀನವಾದಂತಹದ್ದು, ನಿತ್ಯ ನೂತನವಾದದ್ದು ಅಂತ ಹೇಳಿ. ಇದರ ಒಳಗೆ ಶೈವ ಮತ, ವೈಷ್ಣವ ಮತ, ಶಾಕ್ತೇಯ, ಸ್ಕಾಂದ ಮತ, ಸೌರ ಮತ, ಗಾಣಪತ್ಯ ಮತಗಳು, ಜೈನ ಮತ, ಬೌದ್ಧ ಮತ, ಹೀಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಒಳಗೆ ಇರುವಂತಹ ಹಲವಾರು ವಿಶಿಷ್ಟವಾದಂತಹ ಬಹಳ ಸುಂದರವಾದಂತಹ ಮತಗಳಿವೆ. ಈ ಎಲ್ಲ ಮತಗಳು ಎಲ್ಲ ಒಟ್ಟು ಸೇರಿದಾಗ ಈ ಸನಾತನ ಧರ್ಮ, ಇದನ್ನು ನಾವು ಸಾಮಾನ್ಯ ಭಾಷೆಯಲ್ಲಿ ಹಿಂದೂ ಧರ್ಮ ಅಂತ ಹೇಳುವಂತಹದ್ದು. ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತಹ ಒಂದು ನಮ್ಮ ಭಾರತ ದೇಶ ಸಾಂಸ್ಕೃತಿಕವಾಗಿಯೂ ಅತ್ಯಂತ ವಿಭಿನ್ನವಾಗಿದೆ. ನಮ್ಮಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆ ಬಹಳಷ್ಟಿದೆ. ಮನೆಗಳಲ್ಲಿ ವಿಭಿನ್ನವಾದಂತಹ ಸಂಸ್ಕೃತಿಯನ್ನು ನಾವು ನೋಡ್ತೇವೆ. ನಮ್ಮ ಮತಗಳಲ್ಲಿ ವಿಭಿನ್ನವಾದಂತಹ ಸಂಸ್ಕೃತಿಯನ್ನು ನಾವು ನೋಡ್ತೇವೆ. ಆದರೆ ಒಟ್ಟಿನಲ್ಲಿ ನಾವು ಇಂತಹ ವೇದಿಕೆಗೆ ಬರುವಾಗ ನಮ್ಮ ಮನಸ್ಸಿನಲ್ಲಿ ಇರುವಂತಹದ್ದು ಏನು ಅಂತ ಕೇಳಿದ್ರೆ, ನಾವೆಲ್ಲ ಹಿಂದೂಗಳು ಅಂತ ಹೇಳುವಂತದ್ದು ಭಾವ. ಇಂತಹ ಸನಾತನ ಧರ್ಮದಲ್ಲಿ ಮನಸ್ಸು, ನನ್ನದೇ ಮತ ದೊಡ್ಡದು, ನಾನು ನಂಬುವಂತಹ ದೇವರೇ ದೊಡ್ಡ ದೇವರು, ನಾನು ಆಚರಿಸುವಂತಹ ಸಂಸ್ಕೃತಿಯ ದೊಡ್ಡ ಸಂಸ್ಕೃತಿ ಅಂತ ಹೇಳುವಂತಹ ವಿಪರೀತವಾದಂತಹ ಭಿನ್ನಾಭಿಪ್ರಾಯಗಳು ಹಲವಾರು, ಸುಮಾರು 2500 ವರ್ಷಗಳ ಹಿಂದೆ ಬಂದಾಗ ಆ ಸಂಸ್ಕೃತಿಯ ರಕ್ಷಣೆಗಾಗಿ ಆದಿಗುರು ಶಂಕರ ಭಗವತ್ಪಾದರು ಶಂಕರಂ ಶಂಕರಾಚಾರ್ಯ ಸಾಕ್ಷಾತ್ ಭಗವಾನ್ ಶಂಕರನೇ ಮಹಾದೇವನೇ ಅವತಾರ ಮಾಡಿ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಾರೆ. ಇವರು ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತ ಹೇಳುವ ಒಂದು ಮನದೃಷ್ಟಿಯಲ್ಲಿ ಅವರಿಗೆ ಷಣ್ಮಥ ಪ್ರತಿಷ್ಠಾಪನಾಚಾರ್ಯ ಅಂತ ಹೇಳಿ ಶಂಕರ ಭಗವತ್ಪಾದರನ್ನು ಕರೀತಾರೆ. ಅವರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಕೇಳಿದ್ರೆ, ನಮ್ಮ ವೈವಿಧ್ಯತೆಗಳು ಏನೇ ಇದ್ರೂ ಸಹ ನಾವೆಲ್ಲ ಒಗ್ಗಟ್ಟಾಗಬೇಕು, ನಾವೆಲ್ಲ ಹಿಂದೂಗಳಾಗಿ ಉಳಿಬೇಕು ಅಂತ ಹೇಳುವ, ನಮ್ಮ ಮತಗಳು ಏನಿದ್ರೂ ಸಹ ನಮ್ಮಲ್ಲಿ ಒಂದು ಐಕ್ಯ ಮತ ಬರಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ನಮ್ಮನ್ನು ಒಗ್ಗಟ್ಟು ಮಾಡ್ತಾರೆ. ಹಾಗಾಗಿ ಈಗ ಪ್ರಸ್ತುತ ನಮ್ಮ ವೈದಿಕ ಧರ್ಮ, ನಮ್ಮ ಈ ಷಣ್ಮತಗಳು, ನಮ್ಮ ಸಂಸ್ಕೃತಿಗಳು ಈಗ ಪ್ರಸ್ತುತ ಇನ್ನೂ ಜೀವಂತವಾಗಿ ವಿಶಿಷ್ಟವಾಗಿ ಇದೆ ಅಂತ ಹೇಳಿ ಇದ್ರೆ, ಅದಕ್ಕೆ ಮುಖ್ಯವಾಗಿ ನೇರ ಕಾರಣಕರ್ತರು ಯಾರು ಅಂತ ಕೇಳಿದ್ರೆ ಆದಿಶಂಕರ ಭಗವತ್ಪಾದರು. ಹಾಗಾಗಿ ಸಮಸ್ತ ಹಿಂದೂಗಳಾದಂತಹ ನಾವು ನಮ್ಮ ಮನೆಗಳಲ್ಲಿ ಶಂಕರ ಭಗವತ್ಪಾದರ ಫೋಟೋವನ್ನು ಇಟ್ಟು ಆರಾಧನೆ ಮಾಡಿಕೊಳ್ಳಬೇಕು. ಆಗ ಮಾತ್ರ ನಾವು ಆ ಹಿಂದೂ ಧರ್ಮಕ್ಕೆ ಒಂದು ಕೊಡುವಂತಹ ಒಂದು ಶ್ರೇಷ್ಠವಾದಂತಹ ಗೌರವ. ಮನುಷ್ಯ ಅಂತ ಹೇಳಿದ್ರೆ ಮನುಷ್ಯರು ಒಂದು ಪ್ರಾಣಿ. ಆದರೆ ಇತರ ಪ್ರಾಣಿ ಪಕ್ಷಿಗಳಿಗೂ ನಮಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ನಮ್ಮಲ್ಲಿ ವಿವೇಚನಾ ಶಕ್ತಿ ಅಂತ ಹೇಳಿ ವಿಶಿಷ್ಟವಾಗಿದೆ. ನಮ್ಮ ಧರ್ಮದಲ್ಲಿ ಹೇಳ್ತೇವೆ ಧರ್ಮಾರ್ಥ ಕಾಮ ಮೋಕ್ಷ ಅಂತ ಹೇಳಿ. ಈ ಚತುರ್ವಿಧ ಪುರುಷಾರ್ಥಗಳು ಅಂತ ಹೇಳಿ ನಮ್ಮ ಸಂಸ್ಕೃತಿಯಲ್ಲಿ ಹೇಳುವಂತಹದ್ದು. ನಾವು ಧರ್ಮವನ್ನು ಆಚರಿಸಬೇಕು. ಧರ್ಮ ಅಂದ್ರೆ ಏನು ಮುಖ್ಯವಾಗಿ ನೋಡಿದರೆ, ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅಂತ ಹೇಳುವಂಥದ್ದು ಧರ್ಮ. ಅರ್ಥ ಅಂತ ಹೇಳಿದರೆ ಏನು? ದುಡ್ಡು. ಆ ಧರ್ಮದಿಂದ ವಂಚನೆ ಇಲ್ಲದ ರೀತಿಯಲ್ಲಿ ಅರ್ಥವನ್ನು ನಾವು ಸಂಪಾದಿಸಬೇಕು. ಮತ್ತೆ ಕಾಮ ಅಂದ್ರೆ ನಮ್ಮ ಬಯಕೆಗಳು, ನಮಗೆ ಅದು ಬೇಕು ಇದು ಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ. ನಂತರದಲ್ಲಿ ಬರುವಂಥದ್ದು ಮೋಕ್ಷ. ನಮ್ಮ ಈ ಪರಿಕಲ್ಪನೆ ಇರುವಂತಹ ಇತರ ಮತಗಳಿಗಿಂತಲೂ ನಮ್ಮ ಹಿಂದೂ ಧರ್ಮದ ನಮ್ಮ ಮತಗಳಲ್ಲಿ ವಿಶೇಷವಾಗಿ ಈ ಧರ್ಮಾರ್ಥ ಕಾಮ ಮೋಕ್ಷಗಳ ಈ ಪರಿಕಲ್ಪನೆ ಇರುವಂತಹದ್ದು. ಇಂತಹ ಒಂದು ವಿಶೇಷವಾದಂತಹ ವಿವೇಚನಾ ಶಕ್ತಿ
ಇತರ ಪ್ರಾಣಿಗಳಿಗಿಂತ ನಮ್ಮಲ್ಲಿ ವಿಶೇಷವಾಗಿದೆ. ಈ ವಿವೇಚನೆಯಿಂದ ನಾವು ಸಂಸ್ಕಾರವನ್ನು ಪಡೆದುಕೊಳ್ಳಬೇಕು. ಕಲೆಕ್ಟಿವ್ ಆಫ್ ಸಂಸ್ಕಾರಗಳು ಅಂತ ಹೇಳಿದ್ರೆ ಅದೇ ಸಂಸ್ಕೃತಿಯಿಂದ ಆಗುವಂತಹದ್ದು. ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸಬೇಕು ಅಂತ ಹೇಳಿ ಕೇವಲ ನಾವು ಭಾಷಣ ಮಾಡಿದ್ರೆ ಆಗುವುದಿಲ್ಲ. ನಮ್ಮ ಸಂಸ್ಕಾರಗಳು, ಅದರ ಬಗ್ಗೆ ನಾವು ಮಹತ್ವವನ್ನು ಅವಶ್ಯವಾಗಿ ಕೊಡಬೇಕು. ಹಿಂದೂ ಧರ್ಮದ ಎಲ್ಲ ಸಂಘ ಸಂಸ್ಥೆಗಳು ಕೇವಲ ಸಂಸ್ಕೃತಿ ಧರ್ಮ ಜಾಗೃತಿ ಅಂತ ಹೇಳಿದರೆ ಆಗುವುದಿಲ್ಲ. ಸಂಸ್ಕಾರವನ್ನು ನಮ್ಮ ಹಿಂದೂಗಳಿಗೆ ತಿಳಿಸುವಂತಹ ಒಂದು ಕೆಲಸಗಳನ್ನು ಸಾಧ್ಯವಾದಷ್ಟು ಮಟ್ಟಿನಲ್ಲಿ ಮಾಡಬೇಕು. ಆಗ ಮಾತ್ರ ಆ ಸಂಸ್ಕೃತಿಯನ್ನು ನಮಗೆ ಉಳಿಸಲಿಕ್ಕೆ ಸಾಧ್ಯವಾಗ್ತದೆ. ಬಾಹ್ಯ ಆಚರಣೆಗಳು, ಅದರ ಮೇಲೆ ನಮಗೆ ಅಭಿಮಾನ ಇದೆ. ಕೇಸರಿ ಶಾಲು ಹಾಕಿಕೊಳ್ಳುವುದು, ಮೆರವಣಿಗೆ ಮಾಡುವಂತಹದ್ದು ಅದ್ಭುತವಾದ ಕಲ್ಪನೆ. ಯಾಕಂದ್ರೆ ಅದು ಅವಶ್ಯಕವಾಗಿ ಈಗ ಪ್ರಸ್ತುತ ಜಗತ್ತಿನಲ್ಲಿ ಇದೆ. ಇದೇ ಹಿಂದುತ್ವ ಅಲ್ಲ, ಇದೇ ಹಿಂದೂ ಧರ್ಮ ಅಲ್ಲ. ಇವತ್ತು ಕಾರ್ಯಕ್ರಮ ಆಯಿತು, ಇನ್ನು ನಾವೆಲ್ಲ ಮನೆಗೆ ಹೋಗ್ತೇವೆ, ಮತ್ತೆ ಇದರ ಬಗ್ಗೆ ಏನು ಪರಿಕಲ್ಪನೆ ಇಲ್ಲ. ಇದು ಹಿಂದುತ್ವ ಆಗುವುದಿಲ್ಲ. ಒಂದು ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಹಿಂದುತ್ವ ಮುಗಿಯುವುದಿಲ್ಲ. ನಮ್ಮ ಹೃದಯಾಂತರಾಳಕ್ಕೆ ಹಿಂದುತ್ವ ಒಳಗೆ ಹೋಗಬೇಕು. ನಮ್ಮ ಯಾವುದೇ ನಾವು ಮಾಡುವಂತಹ ಕೆಲಸಗಳು ಹೃದಯ ಸ್ಪರ್ಶಿಯಾಗಿ ಆಗುವಂತಹ ರೀತಿಯಲ್ಲಿ ಆಗಬೇಕು ಹೊರತು ಕೇವಲ ಬಾಹ್ಯ ಆಚರಣೆಗಳು 1-2 ದಿನಕ್ಕೆ ಅಲ್ಲಿಗೆ ಅದು ಮುಕ್ತಾಯ ಆಗ್ತದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಸಂಘ ಸಂಸ್ಥೆಗಳು ಮಾಡಬೇಕು. ಇದಕ್ಕೆ ಪ್ರಯತ್ನ ನಿರಂತರವಾಗಿ ಆಗಬೇಕು. ಯಾಕೆ ಅಂತ ನಮ್ಮಲ್ಲಿ ಒಂದು ದೊಡ್ಡ ಸಮಸ್ಯೆ ಏನು ಅಂತ ಕೇಳಿದರೆ, ನಮ್ಮಲ್ಲಿ ಧಾರ್ಮಿಕ ಸ್ವಾತಂತ್ರ್ಯತೆ ಇದೆ. ಇತರ ಮತಗಳು, ನಮ್ಮ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅಲ್ಲದ ಇತರ ಮತಗಳು, ಅವರಲ್ಲಿ ಹಾಗೆ ಇಲ್ಲ. ಅವಶ್ಯವಾಗಿ ಒಂದು ವಾರದಲ್ಲಿ 1 ದಿನ ಹೋಗಲೇಬೇಕು, ಅವರ ಪ್ರಾರ್ಥನಾ ಮಂದಿರಗಳಿಗೆ ಹೋಗಲೇಬೇಕು, ಇಂಥ ಕಡ್ಡಾಯತೆ ಇದೆ. ನಮ್ಮಲ್ಲಿ ಆ ಕಡ್ಡಾಯ ಭಾವನೆ ಇಲ್ಲ. ಇಷ್ಟ ಇದ್ರೆ ಹೋಗಬಹುದು. ಅಥವಾ ನಮ್ಮಲ್ಲಿ ದೇವರೊಟ್ಟಿಗೆ ವ್ಯಾಪಾರ ಬುದ್ಧಿ ಜಾಸ್ತಿ ಆಗಿದೆ. ಇಂತಹ ಒಂದು ನನ್ನ ಕಷ್ಟ ಪರಿಹಾರ ಆದರೂ ನಾನು ದೇವರಿಗಿಂತ ಸೇವೆ ಮಾಡ್ತೇನೆ, ಇಂತಹ ಒಂದು ರೀತಿಯ ಅತಿ ಸಣ್ಣ ಮಟ್ಟದ ಧಾರ್ಮಿಕ ಚಿಂತನೆಗಳನ್ನೇ ನಾವು ಇಟ್ಟುಕೊಂಡಿದ್ದೇವೆ. ಇದರಿಂದ ನಾವು ಹೊರಗೆ ಬರಬೇಕು. ದೇವರಂದ್ರೆ ವ್ಯಾಪಾರದ ವಿಷಯ ಅಲ್ಲ. ಭಾಗವತ ಪುರಾಣದಲ್ಲಿ ಒಂದು ಕಲ್ಪನೆ ಇದೆ, ಒಂದು ಚಿಂತನೆ ಇದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನರಸಿಂಹದೇವರು, ನಾರಾಯಣ ದೇವರು ಕೇವಲ ಮುಗ್ಧ ಬಾಲಕನ ಭಕ್ತಿ ಮಾತ್ರಕ್ಕೆ, ಕೇವಲ ಆ ಭಕ್ತನ ಬಾಲಕನ ಭಕ್ತಿಗೋಸ್ಕರವಾಗಿ ಒಂದು ಅವತಾರ ಎತ್ತುತ್ತಾನೆ. ಹಾಗಾದ್ರೆ ಆ ಭಕ್ತಿಯ ಒಂದು ಪಾರಮ್ಯತೆ, ಆ ಭಕ್ತಿಯ ಪರಾಕಾಷ್ಠೆಗೆ ಎಷ್ಟು ಮಹತ್ವ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂತಹ ಭಗವಂತ ಅವತಾರ ಮಾಡಿ ಅನುಗ್ರಹ ಮಾಡ್ತಾನೆ. ಪ್ರಹ್ಲಾದನಲ್ಲಿ ಕೇಳ್ತಾನೆ, ಮಗು ನಿಂಗೆ ಏನು ಬೇಕು ಅಂತ ಹೇಳಿ. ಅದ್ಭುತವಾಗಿ ಭಗವಾನ್ ವೇದವ್ಯಾಸರು ಭಾಗವತದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆಗ ಪ್ರಹ್ಲಾದ ಹೇಳ್ತಾನೆ, ಎಷ್ಟು ವಿವೇಚನಾ ಶಕ್ತಿ ನೋಡಿ ಆ ಮಹಾತ್ಮರಲ್ಲಿ. ಪ್ರಹ್ಲಾದ ಹೇಳ್ತಾನೆ, ನೀನೇ ನನ್ನ ಹತ್ರ ವ್ಯಾಪಾರ ಮಾಡ್ಲಿಕ್ಕೆ ಬಂದಿದ್ಯಾ, ಏನು ಬೇಕು ಅಂತ ಕೇಳೋದಕ್ಕೆ ಅಂತ ಹೇಳಿ ಅಂತಹ ಒಂದು ಸಂಬೋಧನೆ. ತಕ್ಷಣ ಪ್ರಹ್ಲಾದ ಹೇಳ್ತಾನೆ, ನೀನು ಭಗವಂತ, ನೀನು ಹೇಳಿಬಿಟ್ಟಿದ್ಯಾ, ಇನ್ನು ನಾನು ಕೇಳಿದ್ರೆ ನೀನು ಕೊಡ್ಲೇಬೇಕು. ಆಯ್ತು, ನನ್ನ ಎಲ್ಲ ಜನ್ಮದಲ್ಲಿಯೂ ಸಹ ನಿನ್ನ ಭಕ್ತನಾಗಿ ನನಗೆ ಜನ್ಮ ಪ್ರಾಪ್ತಿಯಾಗುವಂತಹ ಮನಸ್ಥಿತಿ ನನಗೆ ಕೊಡು, ಆ ಒಂದು ಸುಯೋಗ, ಆ ಒಂದು ಅವಕಾಶವನ್ನು ಕೊಡು ಅಂತ ಹೇಳಿ ಪ್ರಹ್ಲಾದ ಮಹಾರಾಜರು ಆ ಭಗವಂತನಲ್ಲಿ ಹೇಳ್ತಾರೆ. ಹೀಗೆ ನಾವು ಮಾಡುವ ಧಾರ್ಮಿಕ ಆಚರಣೆಗಳು ಕೇವಲ ನಮ್ಮ ಲೌಕಿಕ ಆಶೆಗಳಿಗಾಗಿ ಮಾಡುವಂತಹ ಆಚರಣೆಗಳಾಗಿ ಆಗಬಾರದು. ಹೃದಯಾಂತರಾಳದಿಂದ ಆಗಬೇಕು. ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುವಂತಹ ಮನಸ್ಥಿತಿಯನ್ನು ಹೊಂದಬೇಕು. ನಮ್ಮ ಕಷ್ಟಗಳನ್ನು ಆ ಭಗವಂತನಲ್ಲಿ ಭಿನ್ನ ಮಾಡಬೇಕು. ಪರಿಹಾರ ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನು ಕೊಡು. ಕೇವಲ ವ್ಯಾಪಾರೀಕರಣ ಅಲ್ಲ. ಇಂತಹ ಮನಸ್ಥಿತಿಯನ್ನು ಬೆಳೆಸಿದಾಗ ನಮ್ಮ ಧಾರ್ಮಿಕ ಚಿಂತನೆಗಳು ಉತ್ತಮ ಮಟ್ಟಕ್ಕೆ ಹೋಗ್ತದೆ. ಯಾಕಂದ್ರೆ ಪ್ರತಿ ಮನುಷ್ಯನ ಮುಖ್ಯ ಉದ್ದೇಶ ಆತ್ಮೋನ್ನತಿ. ಅವನು ಆತ್ಮ ಉನ್ನತಿ ಆಗಲೇಬೇಕು. ನಮ್ಮಲ್ಲಿ ಜನ್ಮ ಜನ್ಮಾಂತರಗಳ ಕಲ್ಪನೆ ಇದೆ. ನಮ್ಮಲ್ಲಿ ಮನುಷ್ಯ ಜನ್ಮವೇ ಸಿಗಬೇಕು ಅಂತೇಳಿಲ್ಲ. ನಾವು ನಮ್ಮ ಕರ್ಮಾನುಸಾರವಾಗಿ ಬೇರೆ ರೀತಿಯ ಜನ್ಮಗಳು, ಬೇರೆ ಪ್ರಾಣಿ ಪಕ್ಷಿಗಳ ಜನ್ಮವೂ ಸಿಗಬಹುದು. ಆ ಪರಿಸ್ಥಿತಿಯಲ್ಲಿ ನಮಗೆ ವಿಶೇಷವಾದ ವಿವೇಚನಾ ಶಕ್ತಿಯಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದಾಸರು ಹೇಳುವಂಥದ್ದು, ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಲು ಬೇಡ, ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಹಾಗಾಗಿ ಇಂತಹ ಒಂದು ಅವಕಾಶವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ, ಅದನ್ನು ನಾವು ಸದ್ವಿನಿಯೋಗ ಮಾಡಬೇಕು. ಅದೇ ರೀತಿ
ನಮ್ಮ ಹಿಂದೂಗಳಿಗೆ ಕಲಿಯುಗಕ್ಕೆ ವರ ಏನು ಅಂತ ಕೇಳಿದ್ರೆ ಭಜನೆ. ಸತ್ಯಯುಗದಲ್ಲಿ ಆ ಸಂದರ್ಭದಲ್ಲಿ ಎಲ್ಲರೂ ಸಹ ಧ್ಯಾನ ಮಾಡ್ತಿದ್ರಂತೆ. ಆಗ ಧ್ಯಾನ ಮಾಡಲಿಕ್ಕೆ ಬಹಳ ಸುಲಭ, ತುಂಬ ಡಿಸ್ಟರ್ಬೆನ್ಸ್ ಎಲ್ಲ ಇರ್ತಿರ್ಲಿಲ್ಲ. ನಂತರದಲ್ಲಿ ತ್ರೇತಾಯುಗ, ರಾಮದೇವರ ಕಾಲ, ಆಗ ಎಲ್ಲರೂ ಸಹ ಯಾಗ ಯಜ್ಞಾದಿಗಳಿಗೆ ವಿಶೇಷ ಮಹತ್ವ. ನಂತರದಲ್ಲಿ ಬಂದಂತಹ ದ್ವಾಪರ ಯುಗ, ಕೃಷ್ಣನ ಕಾಲ, ಆ ಸಂದರ್ಭದಲ್ಲಿ ಪ್ರತಿಮಾ ಪೂಜೆಗಳಿಗೆ ವಿಶೇಷವಾದ ಮಹತ್ವ, ಹಲವಾರು ದೇವಸ್ಥಾನಗಳು, ವಿಗ್ರಹಗಳ ಪೂಜೆ ಇತ್ಯಾದಿ ಆಗಮಗಳಿಗೆಲ್ಲ ವಿಶೇಷ ಮಹತ್ವ ಬಂತು ಅಂತ ಹೇಳಿ. ನಂತರದಲ್ಲಿ ಈಗ ಪ್ರಸ್ತುತ ಇರುವಂಥದ್ದು ಕಲಿಯುಗ. ಇದೆಲ್ಲ ಮೂರೂ ಸಹ ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ಯಾಕಂದ್ರೆ ಕಾರ್ಯ ಒತ್ತಡಗಳು, ಜೀವನ ನಡೆಸಬೇಕು, ಒಂದು ಕಡೆಯಲ್ಲಿ ನಾವು ಆರ್ಥಿಕವಾಗಿಯೂ ಸದೃಢ ಆಗಬೇಕು. ಎಲ್ಲದರ ಅವಶ್ಯಕತೆ ನಡುವೆ ನಮ್ಮ ಆತ್ಮ ಉನ್ನತಿ ಆಗಬೇಕು, ನಮ್ಮ ಸಂಸ್ಕಾರಗಳನ್ನು ಉಳಿಸಬೇಕು, ಸಂಸ್ಕೃತಿಯನ್ನು ಉಳಿಸಬೇಕು, ಅದೇ ರೀತಿ ನಮ್ಮ ಜೀವನವನ್ನು ನಡೆಸಬೇಕು. ಇದರ ಒಟ್ಟಿಗೆ ಭಗವಂತನ ಜಾಗೃತಿ, ನಮ್ಮ ಧರ್ಮ ಜಾಗೃತಿ ನಮ್ಮ ಒಳಗೆ ಆಗಬೇಕಾದ್ರೆ ಅದಕ್ಕೆ ಸುಲಭವಾದ, ಅತ್ಯಂತ ಸುಲಭವೂ ಸುಂದರವೂ ಆದಂತಹ ಮಾರ್ಗ ಯಾವುದು ಅಂತ ಕೇಳಿದರೆ ಭಗವಂತನ ನಾಮಸ್ಮರಣೆ. ಅದನ್ನು ದಾಸರು ಹೇಳ್ತಾರೆ, ಕಲಿಯುಗದಲ್ಲಿ ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಕಲಿಯುಗದಲ್ಲಿ ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಸ್ನಾನವನರಿಯೇನು ಮೌನವನರಿಯೇನು, ಸ್ನಾನವನರಿಯೇನು ಮೌನವನರಿಯೇನು, ಮಾನಾದಿಗಳ ನಾನರಿಯೇ. ಜಾನಕಿ ವಲ್ಲಭ ದಶರಥ ನಂದನ, ಗಾನ ವಿನೋದನ ಗಾನ ವಿನೋದನ ಗಾನ ವಿನೋದನ ನೆನೆ ಮನವೇ. ಕಲಿಯುಗದಲ್ಲಿ ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಸಕಲ ಜೀವರಾಶಿಗಳಲ್ಲಿ ಭಗವಂತ ದಯ ತೋರುತ್ತಾನೆ, ಎಲ್ಲರನ್ನು ಸಲಹುವನು, ಅದಕ್ಕೆ ಸಂಶಯವಿಲ್ಲ. ನಮ್ಮ ಕರ್ತವ್ಯ ಏನು ಅಂತ ಕೇಳಿದರೆ ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಂಥದ್ದು. ಧರ್ಮೋ ರಕ್ಷತೆ ರಕ್ಷಿತಃ ಅಂತ ಹೇಳಿ ಈ ನಿಟ್ಟಿನಲ್ಲಿ ನಾವೆಲ್ಲ ಸಾರ್ಥಕವಾಗಿ ಭಗವತ್ ಪ್ರಜ್ಞೆಯಲ್ಲಿ ಜೀವನ ನಡೆಸುವಂತಹ ಒಂದು ಮನೋದೃಷ್ಟಿಯಲ್ಲಿ ನಾವು ಇರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನಿಮಗೆ ಎಲ್ಲರಿಗೂ ಸಹ ನಮ್ಮ ನಾರಾಯಣ ಸ್ಮರಣೆ ಪೂರ್ವಕ ಆಶೀರ್ವಾದಗಳನ್ನು ತಿಳಿಸ್ತೇವೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಸರ್ವ ಗಣ್ಯರಿಗೂ ಸಹ ನಮ್ಮ ನಾರಾಯಣ ಸ್ಮರಣೆ ಪೂರ್ವಕ ಆಶೀರ್ವಾದಗಳು. ಸಮಸ್ತರೂ ಸಹ ನಮ್ಮ ಶ್ರೀಮಠ ಬಾಳೆಕುದ್ರು ಈ ಮಠಕ್ಕೆ ಅವಶ್ಯವಾಗಿ ಬರಬೇಕು. ಸುಮಾರು 3000 ವರ್ಷಗಳ ಇತಿಹಾಸವುಳ್ಳ ಭಾಗವತ ಸಂಪ್ರದಾಯದ ಮಠ. ಭಾಗವತ ಸಂಪ್ರದಾಯ ಅಂತ ಹೇಳಿದರೆ ಮುಖ್ಯವಾಗಿ ಭಗವತ್ ಸಂಬಂಧಿತ, ಭಗವಂತನ ನಾಮಸ್ಮರಣೆಗೆ ಮಹತ್ವ ಕೊಟ್ಟಂತಹ ಒಂದು ಮಠ. ನಮ್ಮ ಯಕ್ಷಗಾನದಲ್ಲಿಯೂ ಸಹ ಯಾರು ಹಾಡನ್ನು ಹಾಡ್ತಾರೆ ಅವರಿಗೆ ಭಾಗವತರು ಅಂತ ಕರೆಯುವಂಥದ್ದು. ಭಗವಂತನ ನಾಮಸ್ಮರಣೆಯನ್ನು ಮಾಡುವವರೆಲ್ಲ ಭಾಗವತರು. ಹಾಗಾಗಿ ಈ ಭಾಗವತ ಪರಂಪರೆಯ ಈ ಭಗವಂತ ನಾಮಸ್ಮರಣೆಗೆ ವಿಶೇಷವಾಗಿ ಮಹತ್ವ ಕೊಟ್ಟಂತಹ ನಮ್ಮ ಮಠ, ತಾವೆಲ್ಲರೂ ಸಹ ಅವಶ್ಯವಾಗಿ ಶ್ರೀಮಠಕ್ಕೆ ಬರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸರ್ವರಿಗೂ ಸಹ ಒಳ್ಳೆಯದಾಗಿ. ಹರಿಶ್ರೀ ಕೃಷ್ಣಾರ್ಪಣಮಸ್ತು. ಹರ ನಮೋ ಪಾರ್ವತಿ ಪದೇ, ಹರ ಹರ ಮಹಾದೇವ. ಮಲೆನಾಡಿನ ಬೆಟ್ಟ ಗುಡ್ಡಗಳ, ಕಾಡು ಮೇಡುಗಳ, ಹಳ್ಳ ಕೊಳ್ಳಗಳ ಪುಟ್ಟಪೇಟೆಯಾದ ಹಿರೇಬೈಲಿನಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಸಮಾವೇಶಗೊಂಡಿರುವಂತಹ ಈ ಸುತ್ತಮುತ್ತಲ ಪ್ರದೇಶದ ಜಾಗೃತ, ದೇಶಭಕ್ತ, ಧರ್ಮನಿಷ್ಠ, ಸಮಾಜ ಪ್ರೇಮಿ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ ಹಾಗೂ ಯುವಜನ ಮಿತ್ರರೇ, ಜೊತೆಯಲ್ಲಿ ಈ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಿ ಆ ಕಾರ್ಯಕ್ರಮಕ್ಕೆ
ಒಬ್ಬರು ಗಣ್ಯರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಅದಕ್ಕೆ ಯೋಗ್ಯರೆನಿಸಿದ ಇದೇ ಊರಿನ ಪ್ರಗತಿಪರ ಕೃಷಿಕರು ಹಿರಿಯರೂ ಆದ ಸಾಮಾಜಿಕ ಗಣ್ಯ ಶ್ರೀ ಕೃಷ್ಣೇಗೌಡ್ರೆ, ಕಳಸ ತಾಲೂಕಿನ ಆದ್ಯಂತ ಆಚರಿಸಬೇಕಾಗಿರುವಂತಹ ಹಿಂದೂ ಸಮಾಜೋತ್ಸವದ ಆಯೋಜನಾ ಸಮಿತಿಯ ಅಧ್ಯಕ್ಷರಾಗಿರುವ ಮಾನ್ಯ ಶ್ರೀ ರಘುನಾಥರವರೇ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಆಯೋಜನಾ ಸಮಿತಿಯ ಪದಾಧಿಕಾರಿಗಳೇ, ಪರಮ ಪೂಜ್ಯ ಸ್ವಾಮೀಜಿಯವರು ತಮ್ಮ ಆಶೀರ್ವಚನವನ್ನ ನೀಡಿ ಇದೀಗ ತಾನೇ ತಮ್ಮ ಪೂಜಾ ಕೈಂಕರ್ಯವನ್ನ ಕೈಗೊಳ್ಳುವುದಕ್ಕೆ ತಮ್ಮ ಮಠಕ್ಕೆ ನಿರ್ಗಮಿಸಿದ್ದಾರೆ. ಆ ಮಹಾಪುರುಷರಿಗೂ ನಾನು ದೀರ್ಘದಂಡವಾದ ಪ್ರಣಾಮವನ್ನ ಸಮರ್ಪಿಸುತ್ತೇನೆ. ಬಂಧು ಭಗಿನಿಯರೇ, ಪ್ರಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡುವ ಸಂದರ್ಭದಲ್ಲಿ ಮಾಲತಿ ಅಕ್ಕನವರು ಇದರ ಉದ್ದೇಶವನ್ನ ಸಂಕ್ಷಿಪ್ತವಾಗಿ ತಮ್ಮೆದುರಿನಲ್ಲಿ ತೆರೆದಿಟ್ಟಿದ್ದಾರೆ. ದೇಶದ ಉದ್ದಗಲದಲ್ಲಿ ಮುಂದಿನ 1 ತಿಂಗಳ ಒಳಗಾಗಿ 80,000ಕ್ಕೂ ಹೆಚ್ಚು ಸಮಾವೇಶಗಳು, ಸಮ್ಮೇಳನಗಳು, ಸಮಾಜದ ಉತ್ಸವಗಳು ನಡೆಯುವುದಿದೆ. ಅದಕ್ಕೊಂದು ಉದ್ದೇಶ ಇದೆ, ಕಾರಣ ಇದೆ. ಅದು RSS ಅಂತ ಹೇಳಿಯೇ ಖ್ಯಾತಗೊಂಡಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಉದ್ದೇಶದಿಂದ. ಆದರೆ ಆಮಂತ್ರಣ ಪತ್ರಿಕೆಯಲ್ಲಿ ಎಲ್ಲಿಯೂ ಕೂಡ RSS ಹೆಸರನ್ನು ಉಲ್ಲೇಖ ಮಾಡಿಲ್ಲ, ಉದ್ದೇಶಪೂರ್ವಕವಾಗಿಯೇ ಮಾಡಿಲ್ಲ. ಈ ಕಾರ್ಯಕ್ರಮವನ್ನ RSS ಆಯೋಜನೆ ಮಾಡಿರುವುದಲ್ಲ. ಯಾವ RSS ಕಳೆದ 100 ವರ್ಷಗಳಿಂದ ಯಾವ ಹಿಂದೂ ಸಮಾಜದ ಹಿತಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡು ಭಾರತದ ಮೂಲೆ ಮೂಲೆಯಲ್ಲಿ ವಾಸಿಸುವ ಮಾತ್ರ ಅಲ್ಲ, ಜಗತ್ತಿನ ಮೂಲೆ ಮೂಲೆಗಳಲ್ಲೂ ಬದುಕುವಂತಹ ಹಿಂದೂಗಳಲ್ಲಿ ನಾವು ಹಿಂದೂಗಳು, ನಮ್ಮ ಧರ್ಮ ಹಿಂದೂ ಧರ್ಮ, ನಮ್ಮ ಸಮಾಜ ಹಿಂದೂ ಸಮಾಜ, ನಮ್ಮ ದೇಶ ಹಿಂದೂ ದೇಶ ಅನ್ನುವ ಭಾವನೆಯನ್ನ ಜಾಗೃತಗೊಳಿಸುವಂತಹ ಒಂದು ಜನಾಂದೋಲನವನ್ನು ನಡೆಸಿಕೊಂಡು ಬಂತು. ಅದರ ಪರಿಣಾಮವನ್ನ ಅನುಭವಿಸಿದ ಸಮಾಜ ಇವತ್ತು ಈ ಸಮಾವೇಶವನ್ನು ನಡೆಸುವುದರ ಮೂಲಕ ಆ RSSಗೆ ಸೆಲ್ಯೂಟ್ ಅನ್ನ ಹೊಡಿತಾ ಇದೆ. ಉದ್ದೇಶಪೂರ್ವಕವಾಗಿಯೇ ನನಗನ್ನಿಸುವ ಮಟ್ಟಿಗೆ ಆಯೋಜನಾ ಸಮಿತಿಯಲ್ಲಿ ಇರುವವರಲ್ಲಿ ಬಹುತೇಕರು RSS ಅನ್ನ ದೂರದಿಂದ ನೋಡಿ ಗೊತ್ತು, ಅದರಲ್ಲಿ ಪಾಲ್ಗೊಂಡವರಲ್ಲ, ಅಭಿಮಾನ ಇದೆ. ಹೌದು, ಇದರಲ್ಲಿ RSS ಯಾವ ಹೊಸ ವಿಚಾರವನ್ನು ಪ್ರತಿಪಾದಿಸಿಕೊಂಡು ಹೊರಟಿಲ್ಲ. ಉದಾಹರಣೆಗೆ ನಾವು ಹಿಂದೂ ಅದು RSS ಇಟ್ಟ ಹೆಸರಲ್ಲ. ನಾವು ಹಿಂದೂಗಳು ಅನ್ನುವುದನ್ನ RSS ಹೊಸತಾಗಿ ಏನನ್ನೂ ಪ್ರಾರಂಭ ಮಾಡಿಲ್ಲ. ಇಡೀ ಜಗತ್ತು, ಇಡೀ ವಿಶ್ವ ಈ ಭಾರತವನ್ನ ಗುರುತಿಸಿರುವುದು ಹಿಂದುತ್ವದ ಹೆಸರಿನಲ್ಲಿಯೇ ಅನ್ನುವುದು ಐತಿಹಾಸಿಕ ಸತ್ಯ. ಇದರಲ್ಲಿ ನಮ್ಮದೇನೂ ಇಲ್ಲ. ನೀವು ಜಗತ್ತಿನ ಯಾವುದೇ ದೇಶಗಳಿಗೆ ಹೋಗಿ, ಬ್ರಿಟಿಷರು ಭಾರತಕ್ಕೆ ಬಂದು ತೊಲಗಿದ ನಂತರದಲ್ಲಿ ಇಂಡಿಯಾ ಅಂತ ಹೆಸರನ್ನು ಹೇಳಬಹುದು.
ಅದಕ್ಕಿಂತ ಮುಂಚೆ ಭಾರತಕ್ಕೆ ಇಂಡಿಯಾ ಅಂತ ಯಾರೂ ಹೆಸರು ಇಟ್ಟಿರಲಿಲ್ಲ. ಇವತ್ತು ಅದು ಪ್ರಖ್ಯಾತ ಆಗಿರಬಹುದು. ಅದಕ್ಕಿಂತ ಮುಂಚೆಯೂ ಕೂಡ ಈ ಭಾರತ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿ ಇತ್ತು. ಆ ಸಂದರ್ಭದಲ್ಲಿ ಈ ದೇಶವನ್ನು ಏನ್ ಅಂತ ಕರೀತಾ ಇದ್ರು? ಹಿಂದೂಸ್ತಾನ್, 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 ಹಿಂದೂಸ್ತಾನ್ ಅನ್ನುವ ಹೆಸರಿನಲ್ಲಿಯೇ ಕರೀತಾ ಇದ್ರು. ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ ಅನ್ನುವ ಹಾಡು ಇವತ್ತಿಗೂ ಮೊಳಗುತ್ತಾ ಇದೆ. ಆ ಹಿಂದೂಸ್ತಾನ ಅನ್ನುವುದು ಒಬ್ಬ ಕವಿ ಇಟ್ಟ ಹೆಸರಲ್ಲ. ಇವತ್ತಿಗೂ ಕೂಡ ಜಗತ್ತಿನ ಯಾವುದೇ ಮುಸಲ್ಮಾನ ದೇಶಗಳಿಗೆ ಹೋಗಿ, ಪಾಕಿಸ್ತಾನ ಹೋಗಿ, ಅಫ್ಘಾನಿಸ್ತಾನ ಹೋಗಿ, ಉಜ್ಬೇಕಿಸ್ತಾನ ಹೋಗಿ, ಅರ್ಬಸ್ತಾನ ಹೋಗಿ, ಜಗತ್ತಿನ ಯಾವುದೇ ಇಸ್ಲಾಮಿಕ್ ರಾಷ್ಟ್ರಗಳಿಗೆ ನೀವು ಹೋದರೂ ಕೂಡ ಅವರು ಈ ದೇಶವನ್ನು ಹೆಸರಿಸುವುದು ಹಿಂದೂಸ್ತಾನ್, 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 ಹಿಂದೂಸ್ತಾನ್ ಅನ್ನುವ ನೆಲೆಯಲ್ಲಿಯೇ. ಹಿಂದೂಸ್ತಾನ್ ಪೆಟ್ರೋಲಿಯಂ, HP ಅಂತ ಕೇಳ್ತೇವೆ, ಪೆಟ್ರೋಲ್ ಬಂಕ್ಗಳಿದ್ದಾವೆ, HP. ಆ ಹಿಂದೂಸ್ತಾನ್ ಅನ್ನುವ ಹೆಸರನ್ನ ಪೆಟ್ರೋಲಿಯಂ ಕಂಪನಿಗೆ ಇಟ್ಟದ್ದು RSS ನವರಲ್ಲ, ಭಾರತದ ಹೆಗ್ಗುರುತು ಅದು. ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ HAL ಫ್ಯಾಕ್ಟರಿ ಇದೆ, ಹಿಂದೂಸ್ತಾನ್ ಲೀವರ್ ಇದೆ. ಜಗತ್ತಿನ ಮುಸ್ಲಿಂ ರಾಷ್ಟ್ರಗಳಲ್ಲಿ ಇರುವ ಅವರವರ ಸಂಘಟನೆಗಳ ಭಾರತದ ಯೂನಿಟ್ಗೆ ಅವರು ಹೆಸರಿಸಬೇಕಾದ್ರೆ ಹಿಂದ್ ಅನ್ನುವ ಹೆಸರಿನಲ್ಲಿಯೇ ಗುರುತಿಸ್ತಾರೆ. ಜಮಾತೆ ಇಸ್ಲಾಮಿಯೇ ಹಿಂದ್, ಅದು ಭಾರತದ ಅಂಗ. ಭಾರತದಲ್ಲಿ ಇರುವ ಅವರ ಅಂಗ ಸಂಸ್ಥೆಗಳಿಗೆ ಹಿಂದ್ ಅನ್ನುವ ಹೆಸರಿನಲ್ಲಿಯೇ ಗುರುತಿಸ್ತಾರೆ. ಮಾತ್ರ ಅಲ್ಲ ಬಂಧುಗಳೇ, ಪ್ರತಿ ದೇಶದಿಂದ ಹಜ್ ಯಾತ್ರೆಗೆ ಹೋಗುವಂತೆ ಭಾರತದಿಂದಲೂ ಮುಸಲ್ಮಾನರು ಹಜ್ ಯಾತ್ರೆಗೆ ಹೋಗ್ತಾರೆ. ಅಲ್ಲಿ ಹೋದ ಭಾರತೀಯ ಮುಸಲ್ಮಾನರನ್ನ ಅಲ್ಲಿಯ ಜನ ಹೆಸರಿಸುವುದು ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಿಂದೂ ಇದು ಭಾರತದ ಅಸ್ಮಿತೆ, ಹಿಂದೂ ಇದು ಭಾರತದ ಹೆಗ್ಗುರುತು, ಐಡೆಂಟಿಫಿಕೇಶನ್. ಇದರ ಹಿಂದೆ ಪೌರಾಣಿಕ ಕಥೆಗಳಿರಬಹುದು ಅಥವಾ ಇತಿಹಾಸದ ಸತ್ಯಗಳಿರಬಹುದು. ಸಿಂಧು ನದಿಯ ನಾಗರಿಕತೆಯಿಂದಲೇ ಬೆಳೆದು ಬಂದ ಒಂದು ಶ್ರೇಷ್ಠ ಶ್ರೀಮಂತ ಸಂಸ್ಕೃತಿ. ನಮ್ಮಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಇತಿಹಾಸವನ್ನು ಓದಿದವರು ನಾವಿರಬಹುದು. ಜಗತ್ತಿನಲ್ಲಿ ಅನೇಕ ನಾಗರಿಕತೆಗಳು ಇದ್ದವು ಅಂತ ನಾವು ಇತಿಹಾಸದ ಪಾಠದಲ್ಲಿ ಕೇಳ್ತೇವೆ. ನೈಲ್ ನದಿಯ ನಾಗರಿಕತೆ, ಮೆಸೊಪಟೋಮಿಯಾ ನಾಗರಿಕತೆ, ಗ್ರೀಕ್ ಕತೆ, ಬೆಬಿಲೋನಿಯಾದ ನಾಗರಿಕತೆ. ದುರ್ದೈವದಿಂದ ಆ ಯಾವ ನಾಗರಿಕತೆಗಳು ಜಗತ್ತಿನಲ್ಲಿ ಇವತ್ತು ಅಸ್ತಿತ್ವದಲ್ಲಿ ಇಲ್ಲ. ಆದರೆ ಯಾವ ಸಂಸ್ಕೃತಿಯನ್ನ ನಾವು ಆರಾಧಿಸಿಕೊಂಡು ಬರ್ತಾ ಇದ್ದೇವೆ, ಯಾವ ಸಂಸ್ಕೃತಿಯನ್ನ ಅಂದಿನಿಂದ ಇಂದಿನವರೆಗೆ ಅನುಸರಿಸಿಕೊಂಡು ಬರ್ತಾ ಇದ್ದೇವೆ, ನಾವು ಹಿಂದೂಗಳು, ನಾವು ಹಿಂದೂಗಳು, ನಾವು ಹಿಂದೂಗಳು. ಹುಟ್ಟಿರುವ ಜಾತಿ ಬೇರೆ ಇರಬಹುದು, ಆಡುವ ಭಾಷೆಗಳು ಬೇರೆ ಬೇರೆ ಆಗಿರಬಹುದು, ನಡೆದುಕೊಳ್ಳುವ ರೀತಿ ರಿವಾಜುಗಳಲ್ಲೂ ವ್ಯತ್ಯಾಸಗಳು ಇರಬಹುದು. ರಾಷ್ಟ್ರವಾಗಿ, ದೇಶವಾಗಿ ನಾವು ಹಿಂದೂ, ನಾವು ಹಿಂದೂ, ನಾವು ಹಿಂದೂ ಅನ್ನುವ ಭಾವನೆ ಭಾರತದ ನೆಲದಲ್ಲಿ
ನಿರಂತರವಾಗಿ ನದಿಯ ನೀರಿನಂತೆ ಹರಿಬೇಕು. ಯಾಕೆ ಅಂತ ಹೇಳಿದ್ರೆ ಈ ಸಂಸ್ಕೃತಿ, ಈ ಧರ್ಮ, ಈ ವಿಚಾರ